ಹಾಯ್ ಹಲೋ ನಮಸ್ಕಾರ, ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಲಲಿತಾ ನವರಾತ್ರಿ ಅಥವಾ ಚೈತ್ರ ನವರಾತ್ರಿಯ ಆಚರಿಸುವುದರ ಹಿನ್ನೆಲೆ, ಯಾಕೆ ಈ ಸಮಯದಲ್ಲಿ ಸಾಧನೆ ಮಾಡಬೇಕು, ಯಾವ ಮಂತ್ರವನ್ನು ಮಾಡಿದರೆ ಹೆಚ್ಚು ಪರಿಣಾಮಕಾರಿ, ಎಲ್ಲ ವಿವರವಾಗಿ ನೋಡೋಣ. ಹಾಗೆ ಸಂಕಲ್ಪ ವಿಧಿ ಕೂಡ ಹೇಳ್ತೀನಿ. ಮಾರ್ಚ್ 19 ಯುಗಾದಿ ದಿನಾನೇ ಲಲಿತಾ ನವರಾತ್ರಿ ಅಥವಾ ಚೈತ್ರ ನವರಾತ್ರಿ ಪ್ರಾರಂಭವಾಗುತ್ತೆ. ಒಂದು ತುಪ್ಪದ ದೀಪ ಹಚ್ಚಿ ಶ್ರೀ ಮಾತ್ರೇ ನಮಃ ಅಂತ ಜಪ ಮಾಡಿದರೂ ಕೂಡ ದೇವಿಯ ಕೃಪೆ ದೊರೆಯುತ್ತೆ ಅಂತ ಹೇಳುವ ಅತ್ಯಂತ ಪವರ್ಫುಲ್ ಕಾಲ ಈ ಚೈತ್ರ ನವರಾತ್ರಿ. ಪ್ರಕೃತಿ ಬದಲಾಗುವ ಸಮಯದಲ್ಲಿ ದೇವಿಯ ಶಕ್ತಿ ಜಾಗೃತವಾಗುತ್ತೆ. ಆ ಸಮಯದಲ್ಲಿ ಬರುವುದೇ ಈ ಲಲಿತಾ ನವರಾತ್ರಿ. ಈ 9 ದಿನಗಳು ಆಧ್ಯಾತ್ಮಿಕ ಶುದ್ಧೀಕರಣ, ಮನಸ್ಸಿನ ಪರಿವರ್ತನೆ, ದೇವಿಯ ಕೃಪೆಯನ್ನು ಪಡೆಯುವ ಅತ್ಯಂತ ಶಕ್ತಿಯುತವಾದ ಕಾಲ. ಚೈತ್ರ ನವರಾತ್ರಿ ಸಾಮಾನ್ಯವಾಗಿ ವಸಂತ ಋತುವಿನ ಆರಂಭದಲ್ಲಿ ಬರುತ್ತೆ. ಈ ಸಮಯದಲ್ಲಿ ಪ್ರಕೃತಿಯಲ್ಲಿ ದೊಡ್ಡ ಪರಿವರ್ತನೆ ನಡೆಯುತ್ತೆ. ಹವಾಮಾನ ಬದಲಾಗುತ್ತೆ, ದೇಹದ ಜೀರ್ಣಕ್ರಿಯೆ ಮತ್ತು ಶಕ್ತಿಯಲ್ಲಿ ಬದಲಾವಣೆಯಾಗುತ್ತೆ, ಮನಸ್ಸಿನ ಸ್ಥಿತಿಯಲ್ಲಿ ಕೂಡ ವ್ಯತ್ಯಾಸ ಆಗುತ್ತೆ. ಆದ್ದರಿಂದ ಪ್ರಾಚೀನ ಋಷಿಗಳು ಈ ಸಮಯದಲ್ಲಿ ಉಪವಾಸ, ಜಪ, ಧ್ಯಾನ ಮಾಡುವುದನ್ನು ಸಲಹೆ ಮಾಡಿದ್ದಾರೆ. ಇದರಿಂದ ದೇಹ ಡಿಟಾಕ್ಸ್ ಆಗುತ್ತೆ, ಮನಸ್ಸು ಶಾಂತ ಮತ್ತು ಸ್ಪಷ್ಟವಾಗುತ್ತೆ, ಆಧ್ಯಾತ್ಮಿಕ ಶಕ್ತಿ ಸುಲಭವಾಗಿ ಏರುತ್ತೆ. ಆದ ಕಾರಣ ನವರಾತ್ರಿ ಸಮಯವನ್ನು ದೇಹ, ಮನಸ್ಸು, ಆತ್ಮ ಸಮತೋಲನದ ಕಾಲ ಅಂತ ಪರಿಗಣಿಸಲಾಗುತ್ತೆ. ಈಗಾಗಲೇ ಇದರ ಬಗ್ಗೆ ವಿಡಿಯೋ ಮಾಡಿದ್ದೆ, ಅದನ್ನು ನೋಡಿಲ್ಲ ಅಂತಂದರೆ ಅದನ್ನು ನೋಡಿ. ಶಾಸ್ತ್ರಗಳ ಪ್ರಕಾರ ಈ ಸಮಯದಲ್ಲಿ ದೇವಿ ತತ್ವ ಭೂಮಿಯಲ್ಲಿ ಹೆಚ್ಚು ಸಕ್ರಿಯವಾಗುತ್ತೆ. ಈ ಸಮಯದಲ್ಲಿ ದೇವಿ ಆರಾಧನೆ, ಮಂತ್ರ ಜಪ ಮಾಡೋದರಿಂದ ಆಶೀರ್ವಾದ ಮತ್ತು ರಕ್ಷಣೆ ದೊರೆಯುತ್ತೆ. ಸಂಪತ್ತು ಮತ್ತು ಸಮೃದ್ಧಿ ಕೂಡ ಬರುತ್ತೆ. ಮಾಡಿದ ಸಾಧನೆ ವೇಗವಾಗಿ ಫಲ ದೊರೆಯುತ್ತೆ. ಹಾಗೆ ಕುಂಡಲಿನಿ ಶಕ್ತಿ ಕೂಡ ಜಾಗೃತವಾಗಲು ಸಹಾಯವಾಗುತ್ತೆ. 19ರ ಬೆಳಿಗ್ಗೆ ಅಂದರೆ ಯುಗಾದಿ ದಿನವೇ 7 ಗಂಟೆಯ ನಂತರ ಪೂಜೆ ಎಲ್ಲ ಆದ ನಂತರ ನೀವು ಯಾವುದಾದ್ರೂ ಮಂತ್ರವನ್ನು ಜಪಿಸ್ತೀರಿ ಅಂತ ಇದ್ದರೆ ಕೈಯಲ್ಲಿ ಹೂವು, ಅಕ್ಷತೆ ಮತ್ತು ನೀರು ತೆಗೆದುಕೊಂಡು, ನಾನು ಇವತ್ತಿಂದ ಇನ್ನು 9 ದಿನಗಳ ಕಾಲ ಸಾತ್ವಿಕ ಆಹಾರ, ಹಣ್ಣು, ತರಕಾರಿ ಸೇವಿಸಿ ಈ ಜಪವನ್ನು ಮಾಡ್ತೇನೆ ಅಂತ ಸಂಕಲ್ಪ ಮಾಡಬೇಕು. ಕೈಯಲ್ಲಿ ನೀರು, ಅಕ್ಷತೆ, ಹೂವು ತಗೊಂಡು ಈ ಥರ ಹೇಳಿ ತಟ್ಟೆಗೆ ಹಾಕಿದರೆ ನಿಮ್ಮ ಸಂಕಲ್ಪ ವಿಧಿ ಮುಗಿಯುತ್ತೆ. ಜಪ ಆದಮೇಲೆ ಉದ್ಧರಣೆಯಲ್ಲಿ ನೀರು ತಗೊಂಡು ತಟ್ಟೆಗೆ ಬಿಡ್ತಾ, ತಾಯೇ ನಿನ್ನ ಕೃಪೆಗೋಸ್ಕರ ಈ ಜಪ ಮಾಡ್ತಿದ್ದೇನೆ, ಸ್ವೀಕರಿಸು ತಾಯೇ ಅಂತ ಹೇಳಿ ನೀರನ್ನು ಬಿಟ್ಟರೆ ಆ ಜಪ ವಿನಿಯೋಗ ಆಗುತ್ತೆ. ವಿನಿಯೋಗ ಅಂದರೆ ಯಾವುದಕ್ಕೋಸ್ಕರ ನೀವು ಈ ಮಾಡಿದ ಜಪದ ಶಕ್ತಿ ಇದೆಯಲ್ಲ, ಅದು ಯಾವುದಕ್ಕೆ ವಿನಿಯೋಗ ಮಾಡೋದು ಅಂತ ಹೇಳುವಂಥ ಒಂದು ಸಣ್ಣ ಒಂದು ಕ್ರಿಯೆ ಅದು. ಯಾವುದೇ ನಿಮ್ಮ ಬಯಕೆಗಳನ್ನು ಕೇಳಕ್ಕೆ ಹೋಗೋದು ಬೇಡ. ನಿನ್ನ ಕೃಪೆಗೆ ಅಂತ ಮಾಡಿ, ಆಗ ಅವಳ ಎಲ್ಲವನ್ನ ಈಡೇರಿಸ್ತಾ ಬರ್ತಾಳೆ. ಯಾವುದೇ ಮಂತ್ರವನ್ನು ಜಪಿಸಬಹುದು ಈ ಟೈಮಲ್ಲಿ. ಇನ್ನು ಯಾವುದೇ ಮಂತ್ರ, ಯಾವುದೇ ಶ್ಲೋಕ, ಸ್ತೋತ್ರ ಮಾಡದೇ ಇರುವವರು ಆ ಶರಣಾಗತಿ, ಆ ಭಕ್ತಿಯಿಂದ, ತಾಯೇ ಜಗದಂಬಿಕೆ, ನನಗೆ ಯಾವುದೇ ಶ್ಲೋಕ, ಸ್ತೋತ್ರ, ಮಂತ್ರ ಗೊತ್ತಿಲ್ಲ, ನೀನು ನನ್ನ ತಾಯಿ, ಕೈ ಹಿಡಿದು ಮುನ್ನಡೆಸು ಅಂತ ಹೇಳಿದರೂ ಸಾಕು. ಇನ್ನು ಲಲಿತಾ ಸಹಸ್ರನಾಮ, ಸೌಂದರ್ಯ ಲಹರಿ ಪಾರಾಯಣ ಮಾಡುವವರು ವಿಧಿವತ್ತಾಗಿ ಮಾಡಿ. ಅಂದರೆ ಪ್ರೊನೌನ್ಸಿಯೇಷನ್ ಎಲ್ಲ ಕರೆಕ್ಟು, ಉಚ್ಚಾರಣೆ ಎಲ್ಲ ಕರೆಕ್ಟ್ ಇರಬೇಕು. ಅರ್ಥ ಗೊತ್ತಿದ್ರೆ ಒಳ್ಳೆಯದು. ಈ ಥರ ತಿಳ್ಕೊಂಡು ಮಾಡಿದ್ರೆ ಒಳ್ಳೆಯದು. ಮತ್ತು ಎಲ್ಲರಿಗೂ ಷೋಡಶೋಪಚಾರ ಪೂಜೆ ಮಾಡಲು ಸಾಧ್ಯವಾಗೋದಿಲ್ಲ. ಪೂಜೆ ಸಿಂಪಲ್ ಆಗಿ ಪಂಚೋಪಚಾರ ಪೂಜೆ ಮಾಡಬಹುದು. ಆದರೆ ಸುಗಂಧ ಭರಿತವಾದ ಹೂವನ್ನು ಅರ್ಪಿಸಿ ಪೂಜೆ ಮಾಡಿ. ಆಕೆಗೆ ಸರಳವಾಗಿ ಮಾಡುವವರು ಒಂದು ತುಪ್ಪದ ದೀಪ ಹಚ್ಚಿ ದೇವಿಯ ಭಾವಚಿತ್ರ ಅಥವಾ ಶ್ರೀಚಕ್ರ ಇದ್ದಲ್ಲಿ ಅದರ ಮುಂದೆ ಆಸನದ ಮೇಲೆ ಕುಳಿತು 108 ಸಲ ಓಂ ಶ್ರೀ ಮಾತ್ರೇ ನಮಃ ಅಂತ ಜಪಿಸ್ಬೋದು. ಈ ಒಂದು ನಾಮದಲ್ಲೇ ದೇವಿಯ ಸಂಪೂರ್ಣ ತತ್ವವನ್ನು ಒಳಗೊಂಡಿದೆ. ಇನ್ನೊಂದು ಸಹಸ್ರನಾಮದಲ್ಲಿ ಬರುವ 172ನೇ ಸ್ತೋತ್ರಮಾಲವನ್ನು ಅದನ್ನು ಮಂತ್ರವಾಗಿ ಹೇಳ್ಕೊಳ್ಬೋದು. ಓಂ ಸ್ತೋ
ಸ್ತೋತ್ರಪ್ರಿಯ ಸ್ತುತಿಮತಿ ಶ್ರುತಿ ಸಂಸ್ತುತ ವೈಭವ ಮನಸ್ವಿನಿ ಮಾನವತಿ ಮಹೇಶಿ ಮಂಗಳಾಕೃತಿ ನಮಃ ಅಂತ ಹೇಳಬೇಕು. ಲಾಸ್ಟಿಗೆ ಫಸ್ಟಿಗೆ ಓಂ ಸೇರಿಸ್ಬೇಕು, ಆಮೇಲೆ ನಮಃ ಸೇರಿಸಬೇಕು. ಇದನ್ನು ಹೇಳ್ಕೊಳ್ಬೋದು. ಇದರ ಅರ್ಥ ಹೀಗಿದೆ: ಸ್ತೋತ್ರಪ್ರಿಯ, ಸ್ತೋತ್ರಗಳನ್ನು ಕೇಳಲು ಇಷ್ಟಪಡುವವಳು. ಸ್ತುತಿಮತಿ, ಸ್ತುತಿಗಳಿಂದ ಸದಾ ಕೀರ್ತಿಸಲ್ಪಡುವವಳು. ದೇವಿಯನ್ನು ದೇವತೆಗಳು, ಋಷಿಗಳು ಮತ್ತು ನಿರಂತರವಾಗಿ ಆಕೆಯನ್ನು ಸ್ತುತಿಸ್ತಾರೆ. ಶ್ರುತಿ ಸಂಸ್ತುತ ವೈಭವ, ವೇದಗಳು ಕೀರ್ತಿಸುವ ಮಹಿಮೆ ಹೊಂದಿರುವವಳು. ಅಂದರೆ ದೇವಿಯ ಮಹಿಮೆ ವೇದಗಳಲ್ಲೂ ಕೂಡ ವಿವರಿಸಲಾಗಿದೆ. ಮನಸ್ವಿನಿ, ಮಹಾನ್ ಚಿತ್ತಶಕ್ತಿ, ಜ್ಞಾನಶಕ್ತಿ ಹೊಂದಿರುವವಳು. ಇಲ್ಲಿ ದೇವಿ ಸರ್ವಜ್ಞಾನ ಮತ್ತು ಚೈತನ್ಯದ ಮೂಲ ಅಂತ ಇದರ ಅರ್ಥ. ಮಾನವತಿ ಅಂದರೆ ಶಿವನ ಅರ್ಧಾಂಗಿ, ಶಿವನ ಶಕ್ತಿ ಅಂದರೆ ಶಿವನ ಶಕ್ತಿಯಾಗಿ ವಿಶ್ವವನ್ನು ನಿಯಂತ್ರಿಸುವ ಪರಾಶಕ್ತಿ. ಮಂಗಳಾಕೃತಿ ಅಂದರೆ ಮಂಗಳಮಯ ರೂಪ ಹೊಂದಿರುವವಳು. ಅವಳ ದರ್ಶನವೇ ಶುಭ, ಶಾಂತಿ ಮತ್ತು ಕಲ್ಯಾಣ ನೀಡುತ್ತದೆ ಎಂಬುದು ಇದರ ಅರ್ಥ. ಇದನ್ನು ಹೇಳ್ಕೊಳ್ಳೋದ್ರಿಂದಲೂ ಮಾನಸಿಕ ಶಾಂತಿ, ದೇವಿಯ ಕೃಪೆ ಮತ್ತು ರಕ್ಷಣೆ, ಜ್ಞಾನ ಮತ್ತು ಬುದ್ಧಿ ವೃದ್ಧಿ, ಮನೆಯಲ್ಲಿ ಶುಭದ ವಾತಾವರಣ, ಒಳ್ಳೆಯ ಘಟನೆಗಳಿಗೆ ದಾರಿ ಮಾಡಿಕೊಡುತ್ತೆ. ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ಕೂಡ ಬರುತ್ತೆ. ಆಧ್ಯಾತ್ಮಿಕ ಪ್ರಗತಿ ಕೂಡ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ದೇವಿಯೊಂದಿಗೆ ನಿಮ್ಮ ಒಂದು ಆ ಸಂಬಂಧ, ಒಂದು ಕನೆಕ್ಷನ್ನು ಗಾಢವಾಗುತ್ತೆ. ಇನ್ನು ಈ 9 ದಿನ ಶರನ್ನವರಾತ್ರಿಯಲ್ಲಿ ಬರುವ ನವದುರ್ಗೆಯರ ಸ್ವರೂಪ: ಪ್ರಥಮಂ ಶೈಲಪುತ್ರಿ ಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಮಂ ಕಾತ್ಯಾಯಿನೀತಿ ಚ, ಸಪ್ತಮಂ ಕಾಲರಾತ್ರಿ ಚ, ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರಿ ಚ, ನವದುರ್ಗಾ ಪ್ರಕೀರ್ತಿತಾಃ. ಉಕ್ತಾನೇತಾನಿ ನಾಮಾನಿ ಬ್ರಹ್ಮಣ್ಯೇವ ಮಹಾತ್ಮನ. ಈ ಶ್ಲೋಕವನ್ನಾದರೂ ಹೇಳ್ಕೊಳ್ಬಹುದು. ದುರ್ಗಾ ಸಪ್ತಶತಿಯಲ್ಲಿ ಬರುವ ಚಂಡೀ ಕವಚ, ಅರ್ಗಲಾ ಸ್ತೋತ್ರ ಇದನ್ನಾದರೂ ಹೇಳ್ಕೊಳ್ಬೋದು. ಒಟ್ಟಿನಲ್ಲಿ ಯಾವುದೇ ಮಂತ್ರ, ಸ್ತೋತ್ರಮಾಲಾ ಮಂತ್ರಗಳು ಯಾವುದನ್ನಾದರೂ ಹೇಳ್ಕೊಳ್ಬೋದು. ಭಕ್ತಿ ಭಾವನೆ ಶರಣಾಗತಿಯಿಂದ ಮಾಡಿದರೆ ಒಳ್ಳೆಯದು. 28ರ ಬೆಳಿಗ್ಗೆ, ಮಾರ್ಚ್ 28ರ ಬೆಳಿಗ್ಗೆ ಪೂಜೆ ಎಲ್ಲ ಆದಮೇಲೆ ಮತ್ತೆ ಕೈಯಲ್ಲಿ ನೀರು ಉದ್ಧರಣೆಯಲ್ಲಿ ತಗೊಂಡು ತಟ್ಟೆಗೆ ಬಿಡ್ತಾ, ನಾನು ಮಾಡಿದಂತಹ ಪೂಜೆ, ಸ್ತೋತ್ರ, ಶ್ಲೋಕ, ಮಂತ್ರ ಇವೆಲ್ಲವನ್ನು ನಿನ್ನ ಕೃಪೆಗೋಸ್ಕರ, ನಿನ್ನ ಪ್ರೀತಿಗೋಸ್ಕರ ಮಾಡಿದ್ದೇನೆ. ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸು. ಮಾಡಿದ ಸೇವೆಯನ್ನು ಸ್ವೀಕರಿಸಿ ನನ್ನ ಮತ್ತು ನನ್ನ ಕುಟುಂಬವನ್ನು ರಕ್ಷಿಸು ಅಂತ ಪ್ರಾರ್ಥನೆ ಮಾಡಿ ಆ ನೀರನ್ನು ತಟ್ಟೆಗೆ ಬಿಟ್ಟರೆ ಅಲ್ಲಿಗೆ ಮುಗೀತು. ನಿಮ್ಮದು ಏನು ವಿನಿಯೋಗ ಮುಗೀತು ಅಲ್ಲಿಗೆ. ಮತ್ತು ಉಪವಾಸ ಮಾಡಿದರೆ ಆವತ್ತಿಂದ ಉಪವಾಸವನ್ನು ತ್ಯಜಿಸಿ ಆಹಾರ ತಗೊಳ್ಬೋದು. ಉಪವಾಸ ಮಾಡಲು ಸಾಧ್ಯವಿಲ್ಲದವರು ಸಾತ್ವಿಕ ಆಹಾರವನ್ನೇ ಸ್ವೀಕರಿಸಿ ಸಾಧನೆ ಮಾಡಿ ಆ ಲಲಿತೆಯ ಕೃಪೆಗೆ ಎಲ್ಲರೂ ಪಾತ್ರರಾಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.